ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮ್ಗೆ ಆಕ್ಷನ್ ಇಂದ ಬೈ ಮಾಡಿ ಅವರಿಂದ ಬೈ ಮಾಡಿರುವಂತಹ ಫಸ್ಟ್ ಪಾರ್ಟಿ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ನಮ್ಗೆ ಟೋಟಲ್ ಮೆಜರ್ಮೆಂಟ್, ಲ್ಯಾಂಡ್ ಮೆಜರ್ಮೆಂಟ್ ಬಂದ್ಬಿಟ್ಟು 900 ಸ್ಕ್ವೇರ್ ಫೀಟ್ ಬರುತ್ತೆ. ಬಟ್ ಇವರು ನಮ್ಗೆ ಕಟ್ಟಿರೋದು ಬಂದ್ಬಿಟ್ಟು 760 ಅಡಿಲಿ ಕಟ್ಟಿರುವಂತದ್ದು. ಅಂದ್ರೆ ನಮ್ಗೆ ಇಲ್ಲಿ ಮುಂದೆಗಡೆ ನೋಡ್ತಾ ಇದ್ರಲ್ಲ, ಈ ಟೈಲ್ಸ್ ಏನ್ ಹಾಕಿದ್ರಲ್ಲ, ಇದು ಕೂಡ ನಮ್ಗೆ ಪೇಪರ್ ಅಲ್ಲಿ ಇರುವಂತದ್ದು. ಎಕ್ಸಾಕ್ಟ್ ಮೂಲೆ ಮೊಟ್ಟಕ್ಕೆ ವಾಸ್ತು ಪ್ರಕಾರ ಕಟ್ಟಿರೋದ್ರಿಂದ 760ಕ್ಕೆ ಕಟ್ಟಿದ್ರೆ ಮುಂದೆಗಡೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಗಾರ್ಡನ್ ಏರಿಯಾ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಾಟರ್ ಪ್ಲಾಂಟ್ ಕೂಡ ನಾವು ಮಾಡ್ಕೋಬಹುದು. ಆ ವ್ಯವಸ್ಥೆಗೆ ನಮ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಮೈನ್ ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ನಾವು ಪಾರ್ಕಿಂಗ್ ಕೂಡ ಮಾಡ್ಕೊಬಹುದು. ಆ ಪೋರ್ಷನ್ ಅಲ್ಲಿ ಕೂಡ ನಾವು ಪಾರ್ಕಿಂಗ್ ಮಾಡ್ಕೊಬಹುದು. ಎರಡು ಕಡೆಗೂ ನಮ್ಗೆ ರೋಡ್ ವಿಡ್ತ್ ಬಂದ್ಬಿಟ್ಟು ನಮ್ಗೆ 30 ಅಡಿಗಳ ಟಾರ್ ರೋಡ್ ಇದೆ. ಇದು ನಮ್ಗೆ ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ ಬಿಡಿಎ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮ್ಗೆ ಉತ್ರಳಿ ಮೈನ್ ರೋಡ್ ಅಲ್ಲಿ ಬರುವಂತಹ ಇಂದ್ರಪ್ರಸ್ಥ ಹೋಟೆಲ್ ಎಕ್ಸಾಕ್ಟ್ ನಮ್ಗೆ 2 ಕಿಲೋಮೀಟರ್ ಇದೆ. ಮತ್ತೆ ಕನಪುರ ರೋಡ್ ಅಲ್ಲಿ ಬರುವಂತಹ KSIT ಕಾಲೇಜು, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್, ನಮ್ಗೆ A2B ಹೋಟೆಲ್, ಕೃಷ್ಣಂ ಹೋಟೆಲ್ ಅಲ್ಲ ನಮ್ಗೆ ಎಕ್ಸಾಕ್ಟ್ ಒಂದು 4 ಕಿಲೋಮೀಟರ್ ಇದೆ ಅಂತಾನೆ ಹೇಳ್ಬೋದು. ಬನಶಂಕರಿಯಲ್ಲಿ ಬರುವಂತಹ NPS ಮತ್ತೆ ಪ್ರೆಸಿಡೆನ್ಸಿ ಸ್ಕೂಲು, ಪ್ರಾರ್ಥನಾ ಸ್ಕೂಲ್ ಕೂಡ ನಮ್ಗೆ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ 100 ಫೀಟ್ ರೋಡ್ ಏನಿದೆ ಅದು ಜಸ್ಟ್ ನಮ್ಗೆ 200 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಕಾರ್ನರ್ ಪ್ರಾಪರ್ಟಿ, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾರ್ತ್ ಸೈಡ್ ಅಲ್ಲೂ ಮತ್ತೆ ಈಸ್ಟ್ ಸೈಡ್ ಅಲ್ಲೂ 30 ಅಡಿಗಳ ಟಾರ್ ರೋಡ್ ಇದೆ. ಎರಡು ಕಡೆಗೂ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆಗಡೆ 220 ಅಡಿ ಸಮಥಿಂಗ್ ಏನೋ ಬರುತ್ತೆ. ಅಲ್ಲೂ ಕೂಡ ನಮ್ಗೆ ಸ್ಪೇಸ್ ಬಿಟ್ಟಿರೋದ್ರಿಂದ ಮನೆ ಮುಂದೆಗಡೆ ಸೂಪರ್ ಆಗಿ ನಾವು ಡೆಕೋರೇಷನ್ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಅಷ್ಟು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಮ್ಗೆ ಮಾಡಿರುವಂತದ್ದು. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ನಾನು ಇದೀನಿ. ಈ ಕಡೆ ನೋಡ್ಬೋದು, ಒಂದು ಈಸ್ಟ್ ಗೂ ಡೋರ್ ಕೊಟ್ಟಿದ್ದಾರೆ, ನಾರ್ತ್ ಗೂ ಕೂಡ ನಮ್ಗೆ ಡೋರ್ ಕೊಟ್ಟಿರುವಂತದ್ದು, ಅದಕ್ಕೆ ಗೇಟ್ ಕೊಟ್ಟಿರುವಂತದ್ದು. ಎರಡು ಕಡೆಗೂ ನಮ್ಗೆ ಕನೆಕ್ಟಿವಿಟಿ ಇದೆ. ಈ ಪೋರ್ಷನ್ ಇಲ್ಲ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ಮುಂದೆಗಡೆ ನೋಡ್ತಾ ಇದೀರಲ್ಲ, ಒಂದು ಗ್ರೀನರಿ ತರ ಕಾಣಿಸ್ತಿದೆಯಲ್ಲ, ಅದು ಬಂದು ನಮ್ಗೆ ಬಿಡಿಎ ಪಾರ್ಕ್ ಗೆ ಬಿಟ್ಟಿರುವಂತಹ ಜಾಗ. ಇದು ಫ್ಯೂಚರ್ ಗೆ ಅದು ನಮ್ಗೆ ಪಾರ್ಕ್ ಆಗುತ್ತೆ. ಜಾಗ ಬಿಟ್ಟಿದ್ದಾರೆ, ಇನ್ನ ಡೆವಲಪ್ ಆಗಿಲ್ಲ. ಬಟ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಯ್ತು ಅಂದ್ರೆ ಸೂಪರ್ ಮನೆ ಅಂತಾನೆ ಹೇಳ್ಬೋದು. ಕಾವೇರಿಗೆ ಎಕ್ಸಾಕ್ಟ್ ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಾವೇರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬೋರ್ವೆಲ್ ಅಂತ ಸಂಪರ್ಕ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಕೆಳಗಡೆ ಈ ಪಾರ್ಕಿಂಗ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಪಾರ್ಕಿಂಗ್ ನೋಡಿದ್ರಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 2 ಫಾರ್ಚುನರ್ ಜೊತೆಗೆ ಒಂದು ಇನೋವಾ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. 3 ಕಾರ್ಗಳು, ದೊಡ್ಡ ಕಾರ್ಗಳು ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. 4ರಿಂದ 5 ಟೂ ವೀಲರ್ ಯಾವುದೇ ರೀತಿ ತೊಂದರೆ ಇಲ್ದಿರ ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ನ ಮಾಡ್ಕೊಬಹುದು ಅಂತಾನೆ ಹೇಳ್ಬೋದು. ಈ ಪಾರ್ಕಿಂಗ್ ಅಲ್ಲಿ ಇಲ್ಲಿ ಚಿಕ್ಕದಾಗಿ ಒಂದು ಟ್ಯಾಪ್ ವ್ಯವಸ್ಥೆನ ಮಾಡಿದ್ದಾರೆ. ಒಂದು ಕ್ಲೀನಿಂಗ್ ಪರ್ಪಸ್ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ಆಗಿದೆ. ಮೇಲ್ಗಡೆ ಸೆಮಿ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ನ ನೋಡಬಹುದು. ಈ ಸ್ಟೇರ್ ಕೇಸ್ ಕೂಡ ನಮ್ಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎರಡು ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಗೊಂದು ಬಾಕ್ಸ್ ವ್ಯವಸ್ಥೆನ ಮಾಡಿದ್ದಾರೆ. ಇದು ಶೂ ರ್ಯಾಕ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಐಟಮ್ ನ ಸಾಗಿಸೋದಕ್ಕೆ ಸ್ಟೇರ್ ಕೇಸ್ ತುಂಬಾ ಮುಖ್ಯವಾದದ್ದು. ಸ್ಟೇರ್ ಕೇಸ್ ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ತುಂಬಾ ವಿಶಾಲವಾಗಿ ಮಾಡಿದ್ದಾರೆ. ಯಾಕಂದ್ರೆ ಲ್ಯಾಂಡ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡ್ ವಾಲ್ಗೂ ರೈಟ್ ಸೈಡ್ ವಾಲ್ಗೂ 2x4 ವೆಟರ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಲಾಸಿಕ್ ಫಿನಿಶಿಂಗ್ ಇರುವಂತದ್ದು ಚೆನ್ನಾಗಿದೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈಗ ಮನೆ ಮುಂದೆಗಡೆ ನೋಡ್ಬೋದು, ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರು. ಈ ಡೋರ್ ನಮ್ಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ನೋಡಿ, ನಾರ್ತ್ ಸೈಡ್ ರೋಡ್ ಅಲ್ಲಿ ನಮ್ಗೆ 30 ಫೀಟ್ ಇದೆ. ಈಸ್ಟ್ ಸೈಡ್ ಅಲ್ಲೂ ಕೂಡ ನಮ್ಗೆ 30 ಫೀಟ್ ಇದೆ. ಮುಂದೆಗಡೆ ಫಂಕ್ಷನ್ ಕಾಣಿಸ್ತಿದ್ದಿಲ್ಲ, ಅದು ಫುಲ್ ಬಿಡಿಎ ಪಾರ್ಕ್. ಇದು ಪಾರ್ಕ್ ಅಪೋಸಿಟ್ ಅಲ್ಲೇ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡ್ಬೋದು, ತುಂಬಾ ಜನ ಲೈಕ್ ಮಾಡೋದು ಕಿಚನ್ ಪ್ಲಸ್ ಹಾಲು. ಫಸ್ಟ್ ಫ್ಲೋರ್ ಅಲ್ಲಿ ಅಕಾಮಡೇಷನ್ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮ್ಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ವೆನೀರ್ ಪಾಲಿಶಿಂಗ್ ಆಗಿರುವಂತದ್ದು. TV ಕ್ಯಾಬಿನೆಟ್ ಕೂಡ ಅಷ್ಟೇ ಟಾಪ್ ಟು ಬಾಟಮ್ ವರ್ಗು ಫುಲ್ ಕಂಪ್ಲೀಟ್ ಆಗಿದೆ. ವೆನೀರ್ ಪಾಲಿಶಿಂಗ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮತ್ತೆ ಎಲ್ಲಾ ರೀತಿಯ ಕೇಬಲ್ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ ನೋಡಿ. ಫುಲ್ ನಮ್ಗೆ ವುಡ್ ಪ್ಯಾನಲ್ ಮಾಡಿರೋದ್ರಿಂದ ಸ್ಪೇಷಿಯಸ್ ಆಗಿ ಮತ್ತೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತದೆ. ಜೊತೆಗೆ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿರೋದು, ಅದು ಕೂಡ ನಮ್ಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ನೋಡಿ,
ಕಿಚನ್ಗೆ ಹೋಗೋದಕ್ಕೆ ಒಂದು 6 ಸ್ಟೆಪ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ನ ಮಾಡಿದ್ದಾರೆ. ಕಿಚನ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಿ ಸ್ಪೇಷಿಯಸ್ ಆಗಿ ನಮ್ಗೆ ವಿಶಾಲವಾಗಿ ಬಂದಿದೆ. ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಜೊತೆಗೆ ಕೆಳಗಡೆ ಬಾಕ್ಸ್ ಮಾಡಿದ್ರಲ್ಲ, ಕೆಳಗಡೆ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. 100% ಲೈಕ್ ಮಾಡ್ತೀರಾ. 30-40 ಕಿಚನ್ ಅಂತಾನೆ ಹೇಳ್ಬೋದು. 30-40 ಅಲ್ಲಿ ಬಿಲ್ಡ್ ಆಗಿರುತ್ತಲ್ಲ ಅಷ್ಟು ಕಿಚನ್ ನಮ್ಗೆ ಇಲ್ಲಿ ಮಾಡಿರುವಂತದ್ದು. ಗ್ರಾನೈಟ್ ಫ್ಲೋರಿಂಗು ವಿತ್ ಬಾಕ್ಸ್ ಗಳ ವ್ಯವಸ್ಥೆನ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್, ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ, ಜೊತೆಗೆ ಚಿಮ್ಮಿಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಆಕ್ವಾ ಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಮೇಲ್ಗಡೆ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದು ಕಾಮನ್ ಆಗಿದೆ. ಈಗ ಇದೆಲ್ಲ ಫುಲ್ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮಾಡಿರುವಂತದ್ದು ವಿತ್ ಹೈಡ್ರೋಲಿಕ್ ನ ಯೂಸ್ ಮಾಡಿದ್ದಾರೆ. ಈ 4ಕ್ಕೂ ನಮ್ಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅನ್ನ ನಮ್ಗೆ ಗ್ಲಾಸ್ ಗಳು ಬರುತ್ತೆ, ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು. ನೋಡಿ ಇಲ್ಲಿ ಫ್ರಿಜ್ ಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಇದೊಂದು ಟೇಬಲ್ ಇದೆಯಲ್ಲ, ಅಲ್ಲಿ ಫ್ರಿಜ್ ಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಒಂದು 4 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಡೈನಿಂಗ್ ಏರಿಯಾಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿರುವಂತದ್ದು. ವೆಂಟಿಲೇಷನ್ ಗೆ ಒಂದು ಡ್ರಾಪ್ ಕೂಡ ನಮ್ಗೆ ಕಡಿಮೆ ಆಗೋದಿಲ್ಲ, ಅಷ್ಟು ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಪೂಜಾ ಮನೆ ಬರುತ್ತೆ. ಒಳಗಡೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ರೆ. ಸೀಲಿಂಗ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ವುಡ್ ಕಂಪ್ಲೀಟ್ ಮಾಡಿರುವಂತದ್ದು. ಟೀಕ್ವುಡ್ ಫ್ರೇಮ್ ಆಲ್ರೆಡಿ ರೆಡಿ ಇದೆ. ಈಗ ಡಿಸೈನ್ ಇರುವಂತಹ ಗ್ಲಾಸ್ ಒಂದ ಕೊಡ್ಬೇಕು, ಅದು ನಮ್ಗೆ ಪೆಂಡಿಂಗ್ ಇರುವಂತದ್ದು. ಆರಾಮಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೊಂದು ಗ್ರಾನೈಟ್ ಸ್ಲಾಬ್ ಒಂದು ಪೆಂಡಿಂಗ್ ಒಂದು ಇಟ್ಕೊಂಡಿದ್ದಾರೆ. ಒಳಗಳಿಗೆ 2x4 ವೆಟ್ರೋಫೈಟರ್ಸ್, ಸೆಂಟ್ರಲ್ಲಿ ಗೋಲ್ಡನ್ ಮೆಟಲ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಈ ಪೂಜಾ ಮನೆಗೆ ಸ್ಪೇಷಿಯಸ್ ಆಗಿ ಪೂಜಾ ಮನೆ ಬಂದಿದೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಇನ್ನೇನು ಈ ಜಾಗದಲ್ಲಿ ಏನಾದ್ರು ನಾವು ಕಟ್ ಮಾಡಿದ್ರೆ ಒಂದು ಸ್ಟೀಲ್ SS ಒಂದು ಸಿಂಕ್ ಕೂಡ ಹಾಕೋಬಹುದು. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋಫೈಟಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ಆದ್ರೂ ಇಟ್ಕೋಬಹುದು, ಇಲ್ಲಾಂದ್ರೆ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಯುಟಿಲಿಟಿ ಹಿಂದೆಗಡೆಗೆ ಕೂಡ ಒಂದು ಚಿಕ್ಕದಾಗಿರುವಂತಹ ಕಾಮನ್ ಬಾತ್ರೂಮ್, ಚಿಕ್ಕದಾಗಿರೋದಕ್ಕೆ ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು. ಬಟ್ ಓಕೆ, ಯುಟಿಲಿಟಿ ಪ್ಲಸ್ ಕಾಮನ್ ಬಾತ್ರೂಮ್, ಕಿಚನ್ ಸ್ಪೇಷಿಯಸ್ ಆಗಿದೆ ವಿತ್ ಡೈನಿಂಗು, ವಿತ್ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇರುವಂತಹ ಪೂಜಾ ಮನೆ. ಎಲ್ಲದಕ್ಕಿನ್ನ ಬ್ಯೂಟಿಫುಲ್ ಆಗಿರೋದು ಈ ಲಿವಿಂಗ್ ರೂಮ್. ಲವ್ಲಿ ಆಗಿದೆ ನೋಡಿ. ಝೂಮರ್ಗೆ ವಿತ್ ಫ್ಯಾನ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವಿತ್ LED ಲೈಟ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಸಖತ್ತಾಗಿ ಬಂದಿದೆ ಹಾಲ್ ಮಾತ್ರ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಸ್ಟಡಿ ಟೇಬಲ್ ನಮ್ಗೆ ನಾವು ವೆಲ್ಕಮ್ ಮಾಡ್ಕೊಡುತ್ತೆ. ಈ ಪೋರ್ಷನ್ ಅಲ್ಲಿ ವಿತ್ POP ವಿತ್ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ಪ್ರಾವಿಷನ್ ಮಾಡಿದ್ರೆ. 2 ಕಡೆ 2 ಡ್ರಾಯರ್ ಬಾಕ್ಸ್ ಗಳು ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಬುಕ್ ರಾಕ್ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರೋದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಮೈ ಗಾಡ್, ರೂಮ್ ಬಗ್ಗೆ ಏನು ಮಾತಾಡೋ ತರಾನೇ ಇಲ್ಲ. ಎಷ್ಟು ಕ್ಲೀನ್ ಆಗಿ ಸೂಪರ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಅನ್ಸು. ಮಂಚ ನೋಡಿದ ತಕ್ಷಣ ಖುಷಿ ಆಯ್ತು. ಒಂಥರ ಟೇಪರ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಒಂಥರ ಲವ್ಲಿ ಆಗಿದೆ, ಚೆನ್ನಾಗಿದೆ. ವೀಕ್ಷಕರು, ಈಗ ಎಕ್ಸಾಕ್ಟ್ ಕುಬೇರ ಮನೆಯಲ್ಲಿ ಇದೀನಿ. ನೋಡಬಹುದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ಏನಾದ್ರು ಐಟಮ್ಸ್ ಗಳನ್ನ ಅಂದ್ರೆ ಡೆಕೋರೇಷನ್ ಐಟಮ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಒಂದು 3 ಬಾಕ್ಸ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಆಪೋಸಿಟ್ ಆಗಿ ನಮಗೆ ಟಿವಿ ಕ್ಯಾಬಿನೆಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಂದ್ರೆ ಗ್ರ್ಯಾಂಡ್ ಆಗಿರುವಂತಹ ಐಟಮ್ ಗಳನ್ನ ನಾವು ಮೌಂಟ್ ಮಾಡ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಡಿಶ್ ವಾಶ್ ಮತ್ತೆ ರಿಮೋಟ್ ಆ ತರದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು 2 ಡ್ರಾಯರ್ ಬಾಕ್ಸ್ ಗಳು ಮೇಲ್ಗಡೆ ವಿತ್ ಸ್ಟೋರೇಜ್ ಸ್ಪೇಸ್ ಎಲ್ಲ ನಮ್ಗೆ ಕೊಟ್ಟಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಈ ಪೋರ್ಷನ್ ಬಂದು ಡ್ರೆಸ್ಸಿಂಗ್ ಬರುತ್ತೆ. ಓಕೆ, ಡ್ರೆಸ್ಸಿಂಗ್ ಓಕೆ. ಇದು ಅಟ್ಯಾಚ್ ಬಾಲ್ಕನಿ ಚೆನ್ನಾಗಿದೆಲ್ಲ, ಸಖತ್ತಾಗಿದೆ. ಟಫನ್ ಗ್ಲಾಸು ವಿತ್ SS ವರ್ಕು. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋಫೈಟಲ್ಸ್ ಜೊತೆಗೆ ಇಲ್ಲೊಂದು POP ವರ್ಕ್. ಆರಾಮಾಗಿ 2 ಚೇರ್ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಇರುವಂತಹ ಬಾಲ್ಕನಿ ಏರಿಯಾ. ಬಟ್ ಮಂಚ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಇಲ್ಲಿರುವಂತದ್ದು ಆರಾಮಾಗಿ ಡ್ರೈ ಮತ್ತೆ ವೆಟ್ ಅನ್ನ ಪಾರ್ಟಿಷನ್ ಮಾಡ್ಕೊಬಹುದು. ಕೆಳಗಡೆ ಒಂದು ಸ್ಲೈಡ್ ತರ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಚೆನ್ನಾಗಿದೆ. ವಾಲ್ ಮೌಂಟೆಡ್ ಕಮೋಡ್. 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ.
ಸೂಪರ್ ಆಗಿ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು, ಜೊತೆಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲೇ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ, ಇಲ್ಲಿ ಕಾಟ್ ಮಾಡಿಲ್ಲ ನಮ್ಗೆ, ಬಟ್ ಮಾಡಿದ್ರು ಕೂಡ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಆ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಸ್ಟೋರೇಜು. ಇದ್ರ ಪಕ್ಕದಲ್ಲಿ ನಮ್ಗೆ ಡ್ರೆಸ್ಸಿಂಗು, ಮಿರರ್ ಪೆಂಡಿಂಗ್ ಇರುವಂತದ್ದು. ಡ್ರೆಸ್ಸಿಂಗ್ ಪಕ್ಕದಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್. 2x4 ಬೆಡ್ರೂಮ್ ಕಟಲ್ಸ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ಎಲ್ಲ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲೂ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೋಬಹುದು, ಡ್ರೈ ಮತ್ತೆ ಬಿಟ್ಟು, ಅಷ್ಟು ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಜೊತೆಗೆ ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನ ಗ್ಲಾಸ್ ಹಾಕಿಲ್ಲ, ಬಟ್ ಹಾಕೊಡ್ತಾರೆ. ಇದು ನಮ್ಗೆ ಬಾಲ್ಕನಿ ಇದೆ, ವಿಶಾಲವಾಗಿದೆ ನೋಡಿ, ದೊಡ್ಡದಾಗಿದೆ. ಮುಂದೆಗಡೆ ಎಲ್ಲ ಫುಲ್ ಮನೆಗಳೇ ಇರೋದು, ನೋಡಿದ್ರಲ್ಲ ಎಷ್ಟು ಮನೆಗಳಿದೆ, ಸಖತ್ತಾಗಿದೆ. ಬಟ್ ಈ ಮನೆಗೆ ಅಡ್ವಾಂಟೇಜ್ ಏನು ಅಂದ್ರೆ ಮುಂದೆಗಡೆ ಇರುವಂತಹ ಪಾರ್ಕು, ಮುಂದೆಗಡೆ ಇರುವಂತಹ 30 ಅಡಿ ರೋಡ್ಗಳೇ ನಮ್ಗೆ ಅಡ್ವಾಂಟೇಜ್ ಇರುವಂತದ್ದು. ವೀಕ್ಷಕರೇ, ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡಿದ್ರಲ್ಲ, ಈ ಪೋರ್ಷನ್ ಅಲ್ಲೂ ಬಾಲ್ಕನಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. 2 ರೂಮ್ಗೂ 2 ಬಾಲ್ಕನಿ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಗ್ರಾನೈಟು ಸ್ಲೇಮ್ ಕಂಟಿನ್ಯೂ ಆಗಿದೆ ನಮ್ಗೆ, SS ವರ್ಕ್ ಕೂಡ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು. ಎಕ್ಸಾಕ್ಟ್ ನಾನು ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. 3ನೇ ಫ್ಲೋರ್ ಅಲ್ಲೂ ಕೂಡ ಈ ಮಾಸ್ಟರ್ ಬೆಡ್ರೂಮ್ ಗೆ ಕಾಟ್ ಮಾಡಿದ್ದಾರೆ. ಈ ಬೆಡ್ರೂಮ್ ಬಗ್ಗೆ ನಾನೇನೋ ಮಾತಾಡಕ್ಕೇನು ಹೋಗೋದಿಲ್ಲ, ಜಸ್ಟ್ ಒಂದು ಡಿಸೈನ್ ಒಂದು ನೋಡ್ಕೊಳ್ಳಿ ಅಷ್ಟೇ. 2 ಸ್ಲೈಡಿಂಗ್ ಡೋರ್ ಇರುವಂತಹ 2 ಪಾರ್ಟಿಷನ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ವಿತ್ ಪಾಟು ವಿತ್ ವಿಂಡೋ ವೆಂಟಿಲೇಷನ್ಗೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಕೊಟ್ಟಿರುವಂತದ್ದು. ಇಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ, ದೊಡ್ಡದಾಗಿರುವಂತಹ. ಓ ಮೈ ಗಾಡ್, ಸೂಪರ್ ಆಗಿದೆ. ಬಾತ್ರೂಮ್ ಮೇಲ್ಗಡೆ ಮಾಡಿರೋದು ಸಖತ್ತಾಗಿದೆ. ಜಾಗೋರ್ ಮತ್ತೆ ಎನ್ವರು ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಮಗೆ ಕಂಪ್ಲೀಟ್ ಮಾಡ್ಕೊಡುವಂಥದ್ದು. ಬಾಲ್ಕನಿ ಸಪ್ರೇಟ್ ಮಾಡಿದಾರೆ ಅನ್ಕೊಳ್ತೀನಿ ಇಲ್ಲಿ. ಹೌದು, ಇದು ಇಲ್ಲಿ ಕಾಮನ್ ಬಾಲ್ಕನಿ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ ನೋಡಿ. ಆರಾಮಾಗಿ ಒಂದು 3 ಜನ ಕುತ್ಕೊಳ್ಳುವಂತಹ ಒಂದು ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋಫೆಟಲ್ಸ್, ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇದು ಹೋಮ್ ಥಿಯೇಟರ್ ರೂಮ್. ಚೆನ್ನಾಗಿದೆ ಅಲ್ವಾ? ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲೂ ವಿಂಡೋ ಕೊಟ್ಟಿದ್ದಾರೆ, ಇಲ್ಲೂ ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಹೋಮ್ ಥಿಯೇಟರ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು, ಜಿಮ್ ರೂಮು, ಪಾರ್ಟಿ ರೂಮು, ಏನ್ ಬೇಕಾದ್ರೂ ಮಾಡ್ಕೊಬಹುದು ಈ ಜಾಗನ ಅಂತ ಹೇಳ್ಬೋದು. ಮನೆಗೆ ಬರೋ ತಕ್ಕನಂಗೆ ಈ ರೂಮ್ ನ ನಾವು ಯೂಸ್ ಮಾಡ್ಕೊಬಹುದು. ಬಟ್ ಏನು ಅಂದ್ರೆ 2 ಮಾಸ್ಟರ್ ಬೆಡ್ರೂಮ್ ಗೆ 2 ಕಾರ್ಡ್ ಕೊಟ್ಟಿದ್ದಾರೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ಕಾರ್ಡ್ ಕೊಟ್ಟಿಲ್ಲ. ಕೆಳಗಡೆ ಫ್ಲೋರ್ ಅಲ್ಲಿ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ಗೂ 2 ಬಾಲ್ಕನಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕಾಮನ್ ಬಾಲ್ಕನಿ ಒಂದು ಕೊಟ್ಟಿದ್ದಾರೆ, ಜೊತೆಗೆ ಒಂದು ಹೋಮ್ ಥಿಯೇಟರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸ್ಟೇರ್ ಕೇಸ್ ನಮ್ಗೆ ಟೆರೆಸ್ ವರೆಗೂ ಕಂಟಿನ್ಯೂ ಮಾಡಿರೋದ್ರಿಂದ ಆರಾಮಿಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರು ಕೂಡ ಟೆರೆಸ್ ಗೆ ಹೋಗ್ಬಹುದು. ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಟೆರೆಸ್ ಬಂದು ಆರಾಮಾಗಿ ವಾಕಿಂಗ್ ಆದ್ರೂ ಮಾಡ್ಬೋದು, ಇದನ್ನ ಫಂಕ್ಷನ್ ಏನಾದ್ರು ಮಾಡ್ರೆ ನಾವು ಅಂತ ಆರಾಮಾಗಿ ಒಂದು 30 ಜನಕ್ಕೆ ಊಟ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ಕುಬೇರನ ಮೂಲೆಯಲ್ಲಿ ಮ್ಯಾನ್ಯುಲ್ ಆಗಿ ಬಟ್ಟೆ ಒಗೆದಕ್ಕೊಂದು ಪ್ರಾವಿಷನ್, ಜೊತೆಗೆ ಒಂದು ಟ್ಯಾಂಕ್ ರೂಮ್ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ವಾಷಿಂಗ್ ಮಿಷಿನ್ ಏರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು T ಆಂಗಲ್ ಕೊಟ್ಟಿರುವಂತದ್ದು, ಏನೋ ಬಟ್ಟೆ ಹಾಕೊಳ್ಳೋದಕ್ಕೆ. ಈ ಫ್ಲೋರಿಂಗ್ ನೋಡ್ಬೋದು, ಫ್ಲೋರಿಂಗ್ ಎಲ್ಲ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಯಾವುದೇ ರೀತಿ ನಮಗೆ ಲೀಕೇಜ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಗಾರ್ಡನ್ ಏರಿಯಾ ಮಾಡ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡ್ಬೋದು. ಜೊತೆಗೆ ಇನ್ನೊಂದು, ನನ್ನ ಯೂಟ್ಯೂಬ್ ಯಾವುದೇ ವಿಡಿಯೋ ಹಾಕಿದ್ರು ಸೋಲಾರ್ಗೆ ಪ್ರಾವಿಷನ್ ಇದೆಯಾ ಅಂತ ಅವರು ಮೆಸೇಜ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಂತ ಹೇಳ್ತೀನಿ, ಸರ್ ಸೋಲಾರ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲೂ ಪ್ರಾವಿಷನ್ ಕೊಟ್ಟಿ ಅಂದ್ರೆ ನೋಡಿ, ಇಲ್ಲೂ ಪ್ರಾವಿಷನ್ ಇದೆ, ಆ ಕಡೆಗೂ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ನಾವು ಸೋಲಾರ್ ನಾವು ಹಾಕಿಸ್ಕೋಬೇಕಷ್ಟೇ. ಎಲ್ಲಾ ಮನೆಗಳಿಗೂ ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ, UPSಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಅದೆಲ್ಲ ಈಗ ನಮ್ಗೆ ಕಾಮನ್ ಆಗಿದೆ. ಇನ್ ಕೇಸ್ ಏನಾದ್ರು ಬಂದಾಗ, ಮನೆಗೆ ಸೇರಿದಾಗ ಗಾರ್ಡನ್ ಏರಿಯಾ ಬೇಕು, ಇಲ್ಲಾಂದ್ರೆ ಅಂಚುಗಳು ಏನಾದ್ರು ಹಾಕೋಬೇಕು ಅಂದ್ರೆ ಪರ್ಮಿಷನ್ ತಗೊಂಡು ನಾವು ಅಂಚುಗಳನ್ನ ಬೇಕಾದ್ರೆ ಹಾಕೊಂಡು ಇದನ್ನ ನಾವು ಏನಾದ್ರು ಒಂದು ಪಾರ್ಟಿ ರೂಮ್ ತರ ಇಲ್ಲಾಂದ್ರೆ ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ನ ಮಾಡ್ಕೋಬಹುದು ಅಂತ ಹೇಳ್ಬೋದು. ಅಡ್ವಾಂಟೇಜ್ ಏನು ಅಂದ್ರೆ ಸ್ಟೇರ್ ಕೇಸ್ ನಮ್ಗೆ ಮೇಲ್ಗಡೆವರೆಗೂ ಪ್ರಾವಿಷನ್ ಮಾಡಿದಾರೆ. ಇನ್ನ ಔಟರ್ ವಿಷಯಕ್ಕೆ ಏನಾದ್ರು ಬಂದ್ರೆ, ಈ ಪೋರ್ಷನ್ ನೋಡಿ
ಎಲ್ಲ 20-30ಗಳು ಎಲ್ಲ ಇಂಡಿಪೆಂಡೆಂಟ್ ಹೌಸ್ಗಳು 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿದ್ದಾರೆ. ನೋಡಿದ್ರಲ್ಲ, ಒಳ್ಳೆ ಲೊಕೇಶನ್ ಕಂಡ್ರೆ, ಯಾವ್ದಕ್ಕೂ ಮೋಸ ಇಲ್ಲ. ಒಳ್ಳೆ ಲೊಕೇಶನ್, ತುಂಬಾ ಚೆನ್ನಾಗಿದೆ. ಪೇಪರ್ ಅಲ್ಲಿ 900 ಅಡಿ ಬರುತ್ತೆ, 760 ಅಡಿಗೆ ಮನೆ ಕಟ್ಟಿದ್ದಾರೆ. ಇನ್ ಮಿಕ್ಕಿದ್ದು ಮುಂದೆಗಡೆ ಪಾರ್ಕಿಂಗು ಮತ್ತೆ ಒಂದು ಗಾರ್ಡನ್ ತರ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಇನ್ನು ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ತೀವಿ ಅಂದ್ರೆ ಮನೆ ಮುಂದೆಗಡೆಗೆ ಒಂದು ಲಾನ್ ತರ, ಇಲ್ಲ ಅಂದ್ರೆ ಒಂದು ವಾಟರ್ ಫಾಲ್ಸ್ ತರ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ತುಂಬಾ ಯೂನಿಕ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. 80 ಫೀಟ್ ಅಂದ್ರೆ 100 ಫೀಟ್ ತೋರಿಸಿ ನೋಡಿ. ಇದೇ ಅಲ್ಲಿ ರೆಡ್ ಕಲರ್ ಕಾರ್ ನಿಂತಿದೆಯಲ್ಲ, ಶಿಫ್ಟ್ ಕಾರು ಅಂಗಡಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ನಮ್ಗೆ 100 ಫೀಟ್ ರೋಡ್. ಜಸ್ಟ್ 200 ಮೀಟರ್ ಅಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ನಮ್ಗೆ ಇಲ್ಲಿ ಪ್ರೆಸಿಡೆನ್ಸಿ ಸ್ಕೂಲು ಮತ್ತೆ NPS ಸ್ಕೂಲು, ಪ್ರಾರ್ಥನಾ ಸ್ಕೂಲ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಎಕ್ಸಾಕ್ಟ್ ನಾವು ನೋಡಿದ್ರೆ ಮೇಲ್ಗಡೆ ಓಂಕಾರ ಹಿಲ್ಸ್ ಕೂಡ ಕಾಣಿಸುತ್ತೆ. ಶಿವನ್ ದೇವಸ್ಥಾನ, ಓಂಕಾರ ಹಿಲ್ಸ್. ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಕಾರ್ನರ್ ಪ್ರಾಪರ್ಟಿ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಮೇಲೆ ಪ್ರಾಪರ್ಟಿದು ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿದೆ ಅಂತೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. ಜೊತೆಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಈ ಪ್ರಾಪರ್ಟಿನ ನೋಡ್ಬೇಕು ಅಂದ್ರೆ ಖಂಡಿತ ನನಗೆ ಫೋನ್ ಮಾಡಿ, ನಾನು ಮೆಸೇಜ್ ಮಾಡಿ ಕರ್ಕೊಂಡ್ ನಾನು ತೋರಿಸ್ತೀನಿ ಅಂತ ಹೇಳ್ತೀನಿ. ಮತ್ತೆ ಬೆಂಗಳೂರಲ್ಲಿ ಈಗ ಈ ಖಾತಾ ಬಿಟ್ಟಿದ್ದಾರೆ. ಈ ಖಾತಾ ಅದನ್ನೇ ರಿಜಿಸ್ಟ್ರೇಷನ್ ಆಗ್ತಾ ಇರೋದು. ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಏನೋ ಮಾಹಿತಿ ಗೊತ್ತಿಲ್ಲ. ಪ್ರಾಪರ್ಟಿಗಳನ್ನ ಸೇಲ್ ಮಾಡೋ ಉದ್ದೇಶ ಇದ್ದಾಗ ಈ ಖಾತಾಗಳೇನಾದ್ರು ಮಾಡ್ಕೊಡ್ಬೇಕು ಅಂದ್ರೆ BBMP ಲಿಮಿಟ್ಸ್ ಅಲ್ಲಿ ಹೇಳಿ ಈ ಖಾತಾಗಳನ್ನ ಮಾಡಿಸ್ಕೊಡ್ತೀನಿ. ಜೊತೆಗೆ ಪ್ರಾಪರ್ಟಿಗೆ ಏನಾದ್ರು ತಗೊಳ್ಳೋದಕ್ಕೆ ಮತ್ತೆ ಮಾರೋದಕ್ಕೆ ಏನಾದ್ರು ಇನ್ಫಾರ್ಮೇಶನ್ ಬೇಕು, ಅಡ್ವರ್ಟೈಸ್ಮೆಂಟ್ ಏನಾದ್ರು ಪೋಸ್ಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಜೊತೆಗೆ ಬ್ಯಾಂಕ್ಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ, ಓವರ್ ಆಲ್ ಆಗಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಏನಾದ್ರು ಕೆಲಸಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನೀವಾದ್ರೂ ಮನೆ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರು ಬೇರೆಯವ್ರು ನಿಮ್ಗೆ ಗೊತ್ತಿರೋರು ಯಾವ್ದಾದ್ರು ಮನೆಗಳನ್ನ ಹುಡುಕ್ತಾ ಇರ್ತಾರಲ್ಲ ಅಂತವ್ರಿಗೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.